ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋ ರೆಸಿಪಿ ಗಸಗಸೆ ಪಾಯಸ. ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ. ನಾನಿಲ್ಲಿ 1-2 ಸ್ಪೂನಷ್ಟು ಗಸಗಸೆ, ಆಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಸೊ ಗಸಗಸೆ ನೀವಿನ್ನ ಜಾಸ್ತಿ ಹಾಕಿದ್ರೂ ಓಕೆನೆ. ಅದಾದಮೇಲೆ ನೆಕ್ಸ್ಟ್ ಏನಂದರೆ 1 ಸ್ಪೂನಷ್ಟು ಅಕ್ಕಿ, ಆಮೇಲೆ ಬಾದಾಮಿ. ನಿಮಗೆ ಪಿಸ್ತಾ ಏನಾದರೂ ಡ್ರೈ ಫ್ರೂಟ್ಸ್ ಏನಾದರೂ ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಪಿಸ್ತಾ ಆಮೇಲೆ ಗೋಡಂಬಿ ಆ ಥರ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನಾನು ಅಕ್ಕಿ ಏನು ತೊಗೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹುರ್ಕೊಳ್ಳೋಣಂತೆ. ಅಕ್ಕಿ ಹುರ್ಕೊಂಡಿದ್ದಾದಮೇಲೆ ನೆಕ್ಸ್ಟು ನಾನು ಗಸಗಸೆನೂ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ನೆಕ್ಸ್ಟು ಒಂದು ಮಿಕ್ಸಿ ಜಾರಿಗೆ ನಾನು ಏನು ಒಣ ಕೊಬ್ಬರಿ ತೊಗೊಂಡಿದ್ನಲ್ಲ, ಒಣ ಕೊಬ್ಬರಿ ಮತ್ತು ಬಾದಾಮಿ ಎರಡನ್ನೂ ಹಾಕಿಬಿಟ್ಟು, ಆಮೇಲೆ ಗಸಗಸೆ ಹುರ್ಕೊಂಡಿರ್ತೀವಲ್ಲ ಆ ಗಸಗಸೆ ಮತ್ತು ಅಕ್ಕಿ ಇದೆರಡನ್ನೂ ಮಿಕ್ಸಿ ಜಾರ್ಗೆ ಹಾಕೋಣಂತೆ. ನೋಡಿ ಈ ಥರ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ನುಣ್ಣಗೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ, ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೋಡಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ಫಸ್ಟು ಬೆಲ್ಲನ ಕರಗಿಸ್ಕೊಳ್ಳೋಣಂತೆ. ಸೊ ಹಂಗೆ ಹಾಕಿದ್ರೆ ಅದು ಗಲೀಜೆಲ್ಲ ಇರುತ್ತೆ, ಅದಕ್ಕೋಸ್ಕರ ಕರಗಿಸಿದ್ರೆ ನಾವು ಆರಾಮಾಗಿ ಸೋಸ್ಕೋಬೋದು. ನೋಡಿ ಈ ಥರ ನುಣ್ಣಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಅದು ಕರಗಿದ್ದಾದಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಮಿಕ್ಸಿ ಜಾರಲ್ಲಿ, ಅದನ್ನು ಬೆಲ್ಲಕ್ಕೆ ಹಾಕಿಬಿಟ್ಟು ಒಂದು ಸಲ ಕುದಿಸ್ಕೊಳ್ಳೋಣಂತೆ. ನಿಮಗೆ ಏನಾದರೂ ತೆಳುಗೆ ಬೇಕು ಅಂದರೆ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ, ಇಲ್ಲ ಗಟ್ಟಿಗೆ ಬೇಕು ಅಂತಂದರೆ ಏನು ಬೇಡ. ನೋಡಿ ಒಂದು ಸ್ವಲ್ಪ ಕುದಿಸ್ಕೊಳ್ಳಿ, ಅದು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ. ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ, ನೀರಾದರೂ ಹಾಕ್ಕೋಬೋದು, ಹಾಲಾದರೂ ಹಾಕ್ಕೋಬೋದು. ಸೊ ಇಟ್ಸ್ ಕಂಪ್ಲೀಟ್ಲಿ ನಿಮ್ಮ ಚಾಯ್ಸು. ನಿಮ್ಗೆ ಯಾವ ಅಳತೆ ಬೇಕು ನೋಡ್ಕೊಳ್ಳಿ, ಕುಡಿಯೋ ಥರ ತೆಳ್ಳಗೆ ಬೇಕೋ ಅಥವಾ ಸ್ವಲ್ಪ ಗಟ್ಟಿಗೆ ಸ್ಪೂನಲ್ಲಿ ತಿನ್ನೋ ಥರ ಬೇಕೋ ನೋಡ್ಕೊಂಡ್ಬಿಟ್ಟು ನೀವೇ ಮಾಡ್ಕೋಬೋದು. ಸೊ ನೋಡಿ, ನಮಗೆ ಗಸಗಸೆ ಪಾಯಸ ರೆಡಿ ಟು ಈಟ್. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆಮೇಲೆ ಯಾರಿಗೆಲ್ಲ ಬಾಡಿ ಹೀಟ್ ಆಗಿರುತ್ತಲ್ಲ, ಇದು ಬೆಸ್ಟ್. ಇದು ಬಾಡಿ ಬೇಗ ಕೂಲ್ ಮಾಡುತ್ತೆ, ಆಮೇಲೆ ಒಳ್ಳೆಯದು ಕೂಡ. ಸೊ ಒಂದು ಸಲ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ, ಮಕ್ಕಳಿಂದನೂ ಹಿಡಿದು ದೊಡ್ಡವ್ರ ತನಕನೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.